ಸಿನಿಮಾ ಸ್ಟಾರ್ಸ್ ಎಲ್ಲ ಎಲೆಕ್ಷನ್ ಪ್ರಚಾರಕ್ಕೆ ಹೋಗ್ತಾರಲ್ವಾ, ಹ್ಮ್ ನಿಮ್ ಪ್ರಕಾರ ಅದು ಸರಿನಾ ತಪ್ಪಾ ಅಂತ? ಸರಿ ಅಂತ ನಾನು ಹೇಳ್ತಾ ಇದ್ದೀನಿ. ಹೌದಾ, ಯಾಕೆ? ತಪ್ಪೇನು ಯಾಕೆ ಅಂತಂದ್ರೆ ಈಗ ಪ್ರಚಾರ ಅಂತ ಅಂದ್ರೆ ಸಿನಿಮಾದವರೆಲ್ಲ ಏನೋ ಇವ್ರು ಬಂದ್ರು ಅವ್ರು ಬಂದ್ರು ಶಿವರಾಜ್ ಕುಮಾರ್ ಬಂದ್ರು ನಮ್ಗೆ ಖುಷಿ ಆಗುತ್ತೆ ಬಂದಿರಲ್ಲ ಅಂತೇಳಿ ಅವ್ರು ಪ್ರಸಾರ ಮಾಡ್ತಾರೆ. ಪ್ರಸಾರ ಮಾಡಿದ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತಲ್ಲ. ಹೌದಪ್ಪ ಓಟ್ ಹಾಕ್ಬೇಕು, ಕಾಂಗ್ರೆಸ್ಗೆ ಹಾಕ್ಬೇಕು, ಇಲ್ಲ ಇದಕ್ಕೆ ಹಾಕ್ಬೇಕು, BJPಗೆ ಹಾಕ್ಬೇಕು ಅಂತ ಏನಾದ್ರು ಒಂದು ಹೇಳ್ತೀವಿ, ಇನ್ನೂ ಖುಷಿ ಆಗುತ್ತೆ. ಅದೇನಿಲ್ಲ, ಆ ಥರ ತಪ್ಪೇನಿಲ್ಲ. ನಿಮ್ಮ ಫೇವ್ರೆಟ್ ಹೀರೋ ಬಂದ ಹೇಳಿದಾಗ ಇವ್ರು ಓಟ್ ಹಾಕಿ ಅಂದ್ರೆ ನೀವು ಹಾಕ್ತೀರಾ ಖಂಡಿತ? ಹಾಕ್ತೀವಿ, ಅದೇನಿಲ್ಲ. ಅವ್ರು ಹಾಕಿದಾಗ ಅವರಿಂದ ಕೆಲಸ ಆಗಿಲ್ಲ ಅಂದಾಗ ಅವಾಗ ಅವ್ರಿಗೆ ಕ್ಯಾಸ್ ಇಲ್ಲ ಅಂತಂದ್ರೆ ಬೈತೀವಿ ಅಷ್ಟೇ. ಕೆಲಸ ನಮ್ಗೆ ಸಿಟ್ಟು ಬರ್ತದೆ, ನಾವು ಬೈತೀವಿ. ಓಕೆ, ಬೈದ್ರೆ ಕರೆಕ್ಟ್ ಆಗುತ್ತೆ ಅಲ್ಲ? ಕೈಲಿ ಏನು ಕರೆಂಟ್ ಆಗೋಲ್ಲ, ಮತ್ತೆ ಅದು ಏನ್ ಮಾಡಕ್ಕಾಗುತ್ತೆ. ನಾವು ಹೇಳ್ಕೊತೀವಿ, ಸುಮ್ಮನೆ ಆಗ್ತೀವಿ, ಏನ್ ಮಾಡಕ್ಕಾಗಲ್ಲ. ಅವಾಗಲೇ ನೋಡ್ಕೊಂಡೆ ಓಟ್ ಹಾಕ್ಬೋದಾಗಿತ್ತು. ಓಟ್ ನೋಟಲ್ಲೇ ನೋಡ್ಕೊಂಡೇ ಓಟ್ ಹಾಕೋದು, ಇಲ್ಲ ಅಂತ ಏನಿಲ್ಲ. ಅಂದ್ರೆ ಏನಪ್ಪಾ ಅಂತಂದ್ರೆ ಏನೋ ಒಂದು ಖುಷಿ ನಮ್ಗೆ, ದುಡ್ಡು ಸಿಗ್ತದಲ್ಲ. ನಾವೇನೋ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ, ಏನೋ ಒಂದ್ ಸ್ವಲ್ಪ ನಮ್ಗೆ ಹೆಲ್ಪ್ ಆಗುತ್ತೆ. ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ ಈಗ ನೋಡಿ, ಈಗ ಕೊಡುವಾಗ ಈಗ ಸಾಲ ಕೊಡ್ಬೇಕಲ್ಲ. ಈಗ ಬಾಳೆಹಣ್ಣಿಗೆ 50,000 ರೂಪಾಯಿ ಸಾಲ ಕೊಡ್ಬೇಕು, ಅದ್ರಲ್ಲಿ ಒಂದ್ ಸ್ವಲ್ಪ ಹೋಗುತ್ತಲ್ಲ, ಅದೊಂದು ಖುಷಿ ಇರುತ್ತೆ ನಮ್ಗೆ. ಬಾಳೆಹಣ್ಣು ಹೋಗೋದಕ್ಕೂ ಅದಕ್ಕೂ ಸಂಬಂಧ ಏನಿಲ್ಲ ಅಂತಲ್ಲ. ಏನೋ ನಮ್ಮಲ್ಲಿ ಇದ್ದದ್ದು ಖುಷಿ, ನಮ್ಮಲ್ಲಿ ನಾವು ಹೇಳ್ಕೊತೀವಿ ಅಷ್ಟೇ, ಇನ್ನೇನಿಲ್ಲ ಅಂತದ್ದು. ಅವ್ರ ಪ್ರಚಾರಕ್ಕೆ ಬಂದಾಗ ಅವ್ರನ್ನ ನೋಡಿ ನಿಮ್ಗೆ ಖುಷಿ ಆಗುತ್ತೆ ಅಷ್ಟೇ, ಅದರಿಂದ ಓಟ್ ಹಾಕ್ತೀರಾ? ಅದ್ರಿಂದ ಓಟ್ ಹಾಕ್ತೀವಿ. ಕೆಲಸ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ನಿಮ್ಗೆ? ಕೆಲಸ ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ. ನಾವು ದುಡಿಯೋದಂತೂ ತಪ್ಪೋದಿಲ್ಲ. ಯಾರೇ ಬರ್ಲಿ, ಕಾಂಗ್ರೆಸ್ಸೇ ಬರ್ಲಿ, BJPನೇ ಬರ್ಲಿ, ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡಿಯೋ ತಪ್ಪೋದಿಲ್ಲ. ನಾವು ದುಡಿಬೇಕು. ಈಗ ನೋಡಿ, ನಮ್ಗೆ ವಯಸ್ಸಾದವ್ರಿಗೆ ದುಡ್ಡು ಬರ್ತಾ ಇತ್ತು ತಿಂಗಳಿಗೆ ಒಂದ್ಸರಿ, 1,000 ರೂಪಾಯಿ ಕೊಡ್ತಾ ಇದ್ರು. ಇವಾಗ 5 ತಿಂಗಳಾಯ್ತು, 1 ರೂಪಾಯಿ ಕಾಸಿಲ್ಲ, ಬಂದೇ ಇಲ್ಲ 5 ತಿಂಗಳಿಂದ. ನಮ್ಮ ಮನೆಯವರಿಗೆ 2,000 ರೂಪಾಯಿ ಮಾಮೂಲಿ ಕೊಡ್ತೀನಿ ಅಂತ ಹೇಳ್ಕೊಂಡ್ರು. ಅದು ಇವತ್ತಿನವರೆಗೂ ಇಲ್ಲ, ಪತ್ತೆ ಇಲ್ಲ. 2 ತಿಂಗಳದ್ ಮಾತ್ರ, ಫಸ್ಟ್ ತಿಂಗಳದ್ದು ಒಂದು ಬಂದಿದೆ, ಈಗ 6ನೇ ತಿಂಗಳದ್ದು ಒಂದು ಬಂದಿದೆ, ಇನ್ ಮತ್ತೆ ಇಲ್ಲ ಅಷ್ಟೇ. 4,000 ರೂಪಾಯಿ ಮಾತ್ರ ಬಂದಿದೆ, 2,000 ರೂಪಾಯಿ ಇವತ್ತಿನವರೆಗೂ ಇಲ್ಲ. ಏನ್ ಮಾಡಕ್ಕಾಗುತ್ತೆ. ಅದನ್ನೆಲ್ಲ ನಾವು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ನಾವು ದುಡಿಯೋ ತಪ್ಪೋದಿಲ್ಲ. ಯಾರು ಬಂದ್ರು ಅಷ್ಟೇ, ಯಾರಿದ್ರು ಅಷ್ಟೇ, ಯಾರಿಗೆ ಓಟ್ ಹಾಕಿದ್ರು ಅಷ್ಟೇ. ಲಾಸ್ಟ್ ಟೈಮ್ ಯಾರಿಗೆ ಓಟ್ ಹಾಕಿದ್ರಿ ನೀವು ಅಂತ? ನಾವು ಕಾಂಗ್ರೆಸ್ಗೆ ಹಾಕಿದ್ದು ಫಸ್ಟ್. ಸಾರ್ಥಕ ಆಯ್ತಾ ಓಟ್ ಹಾಕಿದ್ದು? ಸಾರ್ಥಕ ಅದು ಎಲ್ಲಿ ಬಂತು ಈಗ ಓಟ, ಎಲ್ಲಿ ಸಾರ್ಥಕ ಬಂತು? ಬಂದಿಲ್ಲಲ್ಲ ಇನ್ನೂವರೆಗೂ. ನಮ್ಗೇನೋ ಒಂದು ಒಳ್ಳೇದ್ ಮಾಡ್ತಾರೆ ಸಿದ್ದರಾಮಯ್ಯ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ಮಾಡ್ದೋ, ಬರ್ಲಿಲ್ಲ, ಅವ್ರು ಮಾಡ್ಲಿಲ್ಲ. ಅದಕ್ಕೆ ನಾವು ಈಗ ಅವ್ರನ್ನ ಈಡ್ಸಕ್ಕಾಗುತ್ತಾ? ಆಗಲ್ಲ. ಏನ್ ಮಾಡಲ್ಲ. ಹೇಳ್ತಿರೋದೇನಂದ್ರೆ ಓಟ್ ಹಾಕುವಾಗ್ಲೇ ನಮ್ ಬುದ್ಧಿ ಚೆನ್ನಾಗಿ ಇಟ್ಕೊಂಡು ಓಟ್ ಹಾಕ್ಬೇಕು, ಚೆನ್ನಾಗಿ ಇಟ್ಕೊಂಡೆ ಓಟ್ ಹಾಕ್ಬೇಕು. ಕರೆಕ್ಟ್. ಅಂದ್ರೆ ನಾವು ಬೆಂಗಳೂರಿನಲ್ಲಿ ಇದ್ದೀವಲ್ಲ, ನಾವ್ ಇದ್ದೀವಿ ಅನ್ನೋದೊಂದು ತೋರ್ಸ್ಕೊಳಕ್ಕೋಸ್ಕರ ನಾವು ಓಟ್ ಹಾಕ್ಲೇಬೇಕಲ್ಲ. ಹಾಕ್ಲೇಬೇಕಲ್ಲ. ಇಲ್ಲ ಅಂದ್ರೆ ನಿನ್ ಗುರ್ತು ತೋರ್ಸು ಅಂತಾರೆ. ಆಮೇಲೆ ಯಾವ್ದಾರ ಬೇರೆ ಕೆಲಸ ಮಾಡ್ಬೇಕಾಯ್ತು, ನೀನ್ ಓಟ್ ಹಾಕಿಲ್ಲ, ನಿನ್ಗೇನೆ ಮಾಡೋದು, ಹೋಗಯ್ಯ ಅಂತಾರೆ. ಅವಾಗ ಏನ್ ಮಾಡೋದು? ನಾನ್ ಹೇಳ್ತಿರೋದೇ, ನಿಮ್ಗೆ ಸಿನಿಮಾ ಹೀರೋ ಬಂದು ಪ್ರಚಾರ ಮಾಡಿದ್ರೆ ಖುಷಿ ಆಗುತ್ತೆ, ಅವ್ರನ್ನ ನೋಡ್ಬಿಟ್ಟು ಅವಾಗ ಓಟ್ ಹಾಕ್ತೀನಿ ಅಂತ ಹೇಳಿದ್ರಿ. ನಾನ್ ಹೇಳ್ತಿರೋದೇನಂದ್ರೆ, ಖುಷಿ ಆಗುತ್ತೆ, ಒಂದ್ ಕ್ಷಣ ನಿಮ್ಗೆ ಖುಷಿ ಆಗುತ್ತೆ. ಹೌದು. ಆದ್ರೆ ನೀವು 5 ವರ್ಷದವರೆಗೂ ಕಷ್ಟ ಪಡ್ಬೇಕಲ್ವಾ, ಅದನ್ನ ಹೇಳ್ತಿರೋದು ನಾನು. ಕಷ್ಟ ಅಂತ ಪಡ್ಲೇಬೇಕು. ಮತ್ತೆ ಒಂದ್ ಕ್ಷಣ ಸಿದ್ದರಾಮಯ್ಯವ್ರು ಬಂದು ಹೇಳಿದ್ರೂ ಕಷ್ಟ ಪಡ್ಲೇಬೇಕು. ಇವ್ರು ಮೋದಿ ಬಂದು ಹೇಳಿದ್ರೂ ಕಷ್ಟ ಪಡ್ಲೇಬೇಕು. ನಾವು ದುಡಿಯೋದಂತೂ ತಪ್ಪೋದಿಲ್ಲ. ನಾವು ದುಡಿಯಲೇಬೇಕು. ನಮ್ಗೆ ಹೊಟ್ಟೆ 6,500 ರೂಪಾಯಿ ಮನೆ ಬಾಡಿಗೆ ಕಟ್ಟಬೇಕು. ಅದು ಇದು ದುಡಿಲಿಲ್ಲ ಅಂದ್ರೆ ಅಲ್ಲಿ ಬಾಡಿಗೆ ಕಟ್ಟಕ್ ಆಗೋದಿಲ್ಲ. ಏನ್ ಮಾಡಕ್ಕಾಗತ್ತೆ. ಈ ಬಾರಿ ಯಾವ್ದು ಬರುತ್ತೆ ಅಂತ ಅನ್ಸುತ್ತೆ? ಈ ಬಾರಿ ಏನೋ ಮೋದಿ ಅವ್ರದ್ದೆಲ್ಲ ಹೇಳ್ತಾ ಇದಾರೆ, ಗ್ಯಾರಂಟಿ ಅಂತ. ನಮ್ಮ ಇಷ್ಟದಲ್ಲೂ ಮೋದಿದೇ ಗ್ಯಾರಂಟಿ ಅಂತ ಹೇಳ್ತಾ ಇದೀವಿ. ಆತರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.